ಅರ್ಜುನ ಅರ್ಜುನನಿಗೆ ಸಮಾಧಿಯನ್ನ ಮಾಡುವಂತ ವಿಚಾರದಲ್ಲಿ ಹಲವು ಚರ್ಚೆಗಳಾಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಈಗ ಅಂಬಾರಿ ಹೊತ್ತಿದ ಆನೆ ಅರ್ಜುನನ ಸಮಾಧಿ ವಿವಾದದಲ್ಲಿ ಈಗ ಆಗಿರುವಂತ ಬೆಳವಣಿಗೆ ಏನು ಅಂತ ನೋಡೋಣ. ಸೊ ದರ್ಶನ್ ಫ್ಯಾನ್ಸ್ ಕಳುಹಿಸಿದ್ದ ಕಲ್ಲುಗಳಿಗೆ ಹಣ ಸಂದಾಯವನ್ನ ಅರಣ್ಯ ಇಲಾಖೆ ಮಾಡಿದ್ದು. ದರ್ಶನ್ ಆಪ್ತ ನವೀನ್ ಅಕೌಂಟ್ಗೆ 30,000 ಫೋನ್ ಪೇ ಮಾಡಲಾಗಿದೆ. ಸ್ಲ್ಯಾಬ್ಗಳನ್ನ ಖರೀದಿಸಿದ್ದ ಅರಣ್ಯ ಇಲಾಖೆ RFO ಜಯಂತ್ ಅಮ್ರೇಕರ್ ತಾತ್ಕಾಲಿಕ ಸಮಾಧಿ ನಿರ್ಮಾಣ ಹೆಸರಿನಲ್ಲಿ ಹಣ ವಸೂಲಿ ಆರೋಪ ಇದೆ. ನಟ ದರ್ಶನ್ ಅಭಿಮಾನಿ ನವೀನ್ ವಿರುದ್ಧ ಅಕ್ರಮವಾಗಿ ಹಣ ವಸೂಲಿ ಆರೋಪ. ಅರ್ಜುನ್ ಪಡೆ ಎಂಬ ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಇದೆ. ತಾತ್ಕಾಲಿಕವಾಗಿ ಅರ್ಜುನ ಸಮಾಧಿ ನಿರ್ಮಾಣ ಹೆಸರಿನಲ್ಲಿ ಲಕ್ಷಾಂತರ ಹಣ ವಸೂಲಿ ಮಾಡಿದಂತ ಆರೋಪ. ನವೀನ್ ವಿರುದ್ಧ ಈಗ ಸಹಾಯಕ ಅರಣ್ಯ ಅಧಿಕಾರಿಗಳಿಗೆ ಮಲೆನಾಡು ರಕ್ಷಣಾ ವೇದಿಕೆ ದೂರನ್ನ ಕೊಟ್ಟಿದೆ. ಸೊ ಒಂದ್ ಕಡೆಗೆ ಅರಣ್ಯ ಇಲಾಖೆ 30,000 ಫೋನ್ ಪೇ ಮಾಡುತ್ತೆ, ಇನ್ನೊಂದು ಕಡೆಗೆ ದುಡ್ಡನ್ನು ಕೂಡ ಇಸ್ಕೊಳ್ತಾರೆ ಅನ್ನುವಂಥದ್ದಿದೆ. ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅರ್ಜುನನ ಪಡೆ ಅನ್ನುವಂಥ ಹೆಸರಿನಲ್ಲಿ ಎಷ್ಟು ಜನ ಪಾಪ ದುಡ್ಡನ್ನು ಹಾಕಿರ್ತಾರೋ, ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿ ಹೋಯಿತು ಏನು, ಬೇರೆ ಎಲ್ಲ ವಿಚಾರದಲ್ಲೂ ದರ್ಶನ್ ಅವರು ಮಾತನಾಡ್ತಾರೆ. ಈ ವಿಚಾರದಲ್ಲಿ ಮಾತನಾಡಬೇಕು. ದರ್ಶನ್ ಅವರ ಅಭಿಮಾನಿಗಳ ಹೆಸರು, ಅವರ ಆಪ್ತರು ನವೀನ್ ಆಪ್ತ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಆಪ್ತರು ಇರಬಹುದು, ಬಟ್ ಆ ಬಗ್ಗೆ ಕ್ಲಾರಿಟಿ ಕೊಡಬೇಕಲ್ಲ. ಬೇರೆದವರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ದರ್ಶನ್ ಅವರು. ಇಲ್ಲೊಂದಿಷ್ಟು ಕ್ಲಾಸ್ ತಗೊಳ್ಳಿ, ನಿಜವಾಗಿಯೂ ಕೂಡ ಆಗಿದೆಯಾ, ಆ ಥರ ಮಾಡಿದಾರಾ ಇಲ್ವಾ ಅನ್ನುವಂಥ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅರ್ಜುನ್ ಪಡೆ ಗ್ರೂಪ್ನಲ್ಲಿ ಅರ್ಜುನ್ ಸಮಾಧಿ ನಿರ್ಮಾಣಕ್ಕೆ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಸಂದಾಯವನ್ನು ನೂರಾರು ಮಂದಿ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಅರ್ಜುನನ ಸಮಾಧಿ ನಿರ್ಮಾಣ ಹೆಸರಿನಲ್ಲಿ ಈ ದುಡ್ಡನ್ನು ಇಸ್ಕೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ನವೀನ್ಗೆ ಹಣ ಸಂದಾಯ ಮಾಡಿ ಅರ್ಜುನ ಪಡೆ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿದ್ದಾರೆ ನೂರಾರು ಜನ. ಸೊ ರಾಜ್ಯದ ವಿವಿಧೆಡೆ ಇದ್ದಾರೆ ದರ್ಶನ್ ಅಭಿಮಾನಿಗಳು, ಅವರೆಲ್ಲ ಹಣ ಸಂದಾಯ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಮಾಡಿರುವಂಥ ಮೋಸ ಈ ನವೀನ್ ಅನ್ನುವಂಥವ್ರು. ಸೊ ಹಾಗಾಗಿ ಈ ವಿಚಾರದಲ್ಲಿ ಮೋಸ್ಟ್ಲಿ ದರ್ಶನ್ ಅವರೇ ಮಾತಾಡಿದರೆ ಒಳ್ಳೆಯದು ಅನಿಸುತ್ತೆ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ರೀತಿಯಾಗಿ ಹಣವನ್ನು ಸಂದಾಯ ಮಾಡಿ ಪಾಪ ದರ್ಶನ್ ಅಭಿಮಾನಿಗಳು ದರ್ಶನಿಗೋಸ್ಕರ, ಅರ್ಜುನನಿಗೋಸ್ಕರ ನಾವು ಕೊಡೋಣ ಅನ್ನುವಂಥ ಯೋಚನೆಯಲ್ಲಿ ಇಟ್ಕೊಂಡ್ಬಿಟ್ಟು ಹಣ ಸಂದಾಯವನ್ನು ಮಾಡಿರ್ತಾರೆ. ಬಟ್ ಈಗ ಅದಕ್ಕೆ ಮೋಸ ಅದೇ ದರ್ಶನ್ ಅವರ ಆಪ್ತನಿಂದ ಆಗಿದೆ ಅನ್ನುವಂಥ ಆರೋಪ ಏನಿದೆ, ಈ ವಿಚಾರದಲ್ಲಿ ಆ್ಯಕ್ಚುಲಿ ದರ್ಶನ್ ಅವರೇ ನೇರವಾಗಿ ಹೇಳಬೇಕು. ಬೇರೆ ಸಂದರ್ಭದಲ್ಲ ಖಾರವಾಗಿ ದರ್ಶನ್ ಅವರು ಮಾತನಾಡ್ತಾರೆ. ಇಂಥ ವಿಚಾರದಲ್ಲೂ ಮಾತನಾಡಿದರೆ ಒಳಿತು ಅಂತ ಕಾಣಿಸುತ್ತೆ ಅಲ್ವಾ ಶಶಿಧರ್? ಹೌದು ಅರುಣ್, ಏನು ಡಿಸೆಂಬರ್ 4, 2023ರಂದು ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಕ್ಷೇತ್ರದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನಪ್ಪಿದ ಅರ್ಜುನನ ಸಮಾಧಿಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ದರ್ಶನ್ ಅವರು ಒಂದು ಟ್ವೀಟನ್ನು ಮಾಡಿದರು. ಅದಾದ ಬಳಿಕ ಕೆಲ ದಿನಗಳ ಹಿಂದೆ ಮಳೆಗಾಲ ಪ್ರಾರಂಭವಾಗ್ತಿದೆ, ಅರ್ಜುನ ಸಮಾಧಿ ರಕ್ಷಣೆ ಮಾಡಬೇಕಾಗಿದೆ, ಇದು ಸರ್ಕಾರದ ಹೊಣೆ, ಅವರು ಮಾಡಲಿಲ್ಲ ಅಂದರೆ ನಾನು ನೆರವು ನೀಡ್ತೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದರು. ಇದಾದ ಬಳಿಕ ದರ್ಶನ್ ಅಭಿಮಾನಿಯಾಗ ಆಪ್ತ ನವೀನ್ ಎಂಬುವರು ಅರ್ಜುನ ಪಡೆ ಅನ್ನೋ ಒಂದು ವಾಟ್ಸಪ್ ಗುಂಪನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಯಾರೆಲ್ಲ ಅರ್ಜುನನ ತಾತ್ಕಾಲಿಕ ಸಮಾಧಿಗೆ ಹಣವನ್ನು ಸಂದಾಯ ಮಾಡ್ತಾರೆ ಅಂತೇಳಿ ವಾಟ್ಸಪ್ ಹಾಗೂ ಫೋನ್ಪೇ ಮೂಲಕ ಸಾಕಷ್ಟು ಹಣವನ್ನು ಸಂಗ್ರಹ ಮಾಡಿದರೆ 3-4 ದಿನಗಳ ಹಿಂದೆ ಸುಮಾರು 30,000ದಷ್ಟು ಕಲ್ಲುಗಳನ್ನು ಅವರು ಅರ್ಜುನನ ಸಮಾಧಿ ಬಳಿ ತಂದಿದ್ರು. ಆದರೆ ಅರಣ್ಯ ಇಲಾಖೆಯವರು ಅದನ್ನು ತಡೆದು ಇದು ಅರಣ್ಯ ಇಲಾಖೆಯಿಂದ ನಿರ್ಮಾಣ ಮಾಡ್ತೀವಿ, ನೀವು ಮಾಡೋಕ್ಕೆ ಬರಲು ಸಾಧ್ಯವಿಲ್ಲ ಅಂತೇಳಿ ಅವರನ್ನು ವಾಪಸ್ ಕಳಿಸಿದ್ರು. ಆದರೆ ತಂದಿದ್ದಂಥ ಕಲ್ಲುಗಳಿಗೆ 30,000ಗಳನ್ನು ನವೀನ್ ಅವರ ಫೋನ್ಪೇ ಮಾಡಲಾಯಿತು. ಆದರೆ ಇದೀಗ ಮಲೆನಾಡು ರಕ್ಷಣೆ ವೇದಿಕೆಯಿಂದ ಒಂದು ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ನವೀನ್ ಎಂಬುವರು ರಾಜ್ಯದ ಮೂಲೆಗಳಲ್ಲಿ ದರ್ಶನ್ ಅಭಿಮಾನಿಗಳಿಂದ ಸಾಕಷ್ಟು ಹಣವನ್ನು ತೆಗೆದುಕೊಂಡು ಅದನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತೇಳಿ ಒಂದಿಷ್ಟು ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಏನು ಮಲೆನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಗರ್ ಏನಿದ್ದಾರೆ ಅವರ ಜೊತೆ ನವೀನ್ ಅವರು ಮಾತನಾಡಿರ್ತಕ್ಕಂಥದ್ದು ಇವೆಲ್ಲವೂ ಸಹ ವೈರಲ್ ಆಗಿರ್ತಕ್ಕಂಥದ್ದು. ದರ್ಶನ್ ಅವರ ಅಭಿಮಾನಿ ನವೀನ್ ಅವರು ಏನು ತಾತ್ಕಾಲಿಕ ಅರ್ಜುನನ ಸಮಾಧಿ ಹೆಸರಿನಲ್ಲಿ ಸಾಕಷ್ಟು ಹಣವನ್ನು ಏನು ದುರುಪಯೋಗಪಡಿಸ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದರೆ. ಅಲ್ಲದೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡೋದಿಲ್ಲ ಮಲೆನಾಡು ಭಾಗದ ಜನ, ಸರ್ಕಾರದ ವತಿಯಿಂದಲೇ ಆಗಲಿ ಇಲ್ಲ ಅಂದರೆ ನಾವೇ ಸಹ ಹಣವನ್ನು ಸಂಗ್ರಹ ಮಾಡಿ ಅರ್ಜುನನ ಸಮಾಧಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರೆ. ಅಲ್ಲದೆ ನವೀನ್ ಏನು ಹಣವನ್ನು ವಸೂಲಿ ಮಾಡಿದರೆ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಯಾರೆಲ್ಲ ಹಣವನ್ನು ನೀಡಿದರೆ ಅವರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಈಗ ಮಲೆನಾಡು ರಕ್ಷಣಾ ವೇದಿಕೆಯಿಂದ ಮನವಿಯನ್ನು ಮಾಡಿ ಸಹಾಯಕ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.